ಒಮ್ಮೆ ಕಾಡಿನಲ್ಲಿ 2 ಪಕ್ಷಿಗಳು ವಾಸವಿದ್ದವು. ಒಮ್ಮೆ ಕಾಡಿನಲ್ಲಿ 2 ಹಕ್ಕಿಗಳು ಗಿಡದ ಮೇಲೆ ವಾಸವಾಗಿದ್ದವು. ಒಂದರ ಹೆಸರು ಪಕ್ಕಿ, ಇನ್ನೊಂದರ ಹೆಸರು ಚಿಕ್ಕಿ. ಪಕ್ಕಿ ಚಪಲ, ಬಹಳ ಚಟುವಟಿಕೆಯಿಂದ ಇದ್ದು ಪ್ರತಿದಿನವೂ ಬಹಳ ದೂರ ಹಾರುತ್ತಿತ್ತು. ಆದರೆ ಚಿಕ್ಕಿ ಕುಳಿತು ತನ್ನ ಗೂಡನ್ನು ಶೃಂಗಾರ ಮಾಡಲು ಹಾಗೂ ವಿಶ್ರಾಂತಿ ಮಾಡಲು ಹೆಚ್ಚು ಸಮಯ ಕಳೆಯುತ್ತಿತ್ತು. ಒಂದು ದಿನ ಪಕ್ಕಿ ಚಿಕ್ಕಿಯನ್ನು ಕೇಳಿತು, "ನೀನು ದಿನಪೂರ್ತಿ ಗೂಡು ಶೃಂಗಾರ ಮಾಡುವುದೇನಿದೆ? ಬಾ, ನನ್ನ ಜೊತೆ ಹೊಸ ಜಾಗಗಳನ್ನು ನೋಡೋಣ" ಎಂದಿತು. ಆದರೆ ಚಿಕ್ಕಿ ಬರುವುದಿಲ್ಲ ಎಂದಿತು. ಕಾಲ ಕಳೆದಂತೆಯೇ ಚಳಿಯ ಋತು ಬಂದಿತು. ಪಕ್ಕಿಗೆ ತನ್ನ ಗೂಡು ತುಂಬ ಸಡಿಲವಾಗಿತ್ತು. ಗಾಳಿ ಬೀಸಿದಾಗ ಅದರ ಗೂಡು ಹಾರಿ ಕೆಳಗೆ ಬಿದ್ದಿತು. ಚಿಕ್ಕಿ ತನ್ನ ಬಲವಾದ ಗೂಡನ್ನು ಬಿಸಿ ಬಿಸಿಯಾಗಿ ಹೊಟ್ಟೆಗೂಡು ಮಾಡಿಕೊಂಡು ಇದ್ದಿತು. ಪಕ್ಕಿ ನಡುಗುತ್ತಿದ್ದಂತೆ ಚಿಕ್ಕಿ ತನ್ನ ಸ್ನೇಹವನ್ನು ತೋರಿಸಿ, "ನಿನ್ನ ತಪ್ಪು ಬಿಟ್ಟು ನನ್ನ ಗೂಡಿನೊಳಗೆ ಬಂದು ಬಿಸಿಯಾಗು" ಎಂದಿತು. ಅಂದು ಪಕ್ಕಿಗೆ ಚಿಕ್ಕಿಯ ಮಾತು ಅರ್ಥವಾಯಿತು. ನಾನು ಬಹಳ ಚಟುವಟಿಕೆಯಿಂದ ಇರುವುದು ತಪ್ಪು.